ಹೈಕಮಾಂಡ್ ಡಿಸಿಷನ್ನು ಯಾವ ರೀತಿಯಲ್ಲಿ ಹೈಕಮಾಂಡ್ ಅವರು ರಾಹುಲ್ ಗಾಂಧಿ ಸಾಹೇಬರು AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಅವರೆಲ್ಲ ಕುಂತು ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಪಕ್ಷ ಸಂಘಟನೆ ಆಗಬೇಕಂದ್ರೆ ಯಾವ ರೀತಿಯಲ್ಲಿ ಏನು ಸ್ಟೆಪ್ಸ್ ತೊಗೋಬೇಕಂತೇಳಿ ಅವ್ರು ತೊಗೊತಾರೆ, ಅವ್ರ ಡಿಸಿಷನ್ ಆಗಿರುತ್ತೆ. CLP ಅಂತೂ ಪ್ರತಿಯೊಬ್ಬ MLA ಒಂದು ಒಪಿನಿಯನ್ ಕೇಳ್ತಾರೆ, ಒಂದು ಸೈನ್ ತೊಗೊತಾರೆ. ಇನ್ನು CLP ಅಂತೂ ಏನು ಕರೀಲಿಲ್ಲ, ನಮಗೇನು ಮಾಹಿತಿ ಕೂಡ ಬರಲಿಲ್ಲ CLP ಬಗ್ಗೆ. ಏನೇನು ಬಂದಾಗ ನಾವೆಲ್ಲರೂ CLP ಹೈಕಮಾಂಡು ಯಾವತ್ತು CLP ಕರೆಯುತ್ತೋ ಅವತ್ತು CLP ನಾಳೆ CLP ಸಭೆ ಅಂತ ಹೇಳಿದ್ರೆ ನಿಮಗೇನಾದರೂ ಮಾಹಿತಿ ಸಿಗ್ತದೆ? ಇಲ್ಲ, ನಮಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಏನಿಲ್ಲ. ಇಲ್ಲ, ನಮಗೆ ಯಾರೂ ಫೋನ್ ಮಾಡಲಿಲ್ಲ. ಡೆವಲಪ್ಮೆಂಟ್ ನಿಮಗೇನು ಮಾಹಿತಿ? ನೆಟ್ವರ್ಕ್ ಇಲ್ಲ, ನನಗೆ ವಿಚಾರ ಕೂಡ ಗೊತ್ತಿಲ್ಲ ಸರ್. ನಿಮಗೇನು ಸರ್ ಇದೆಲ್ಲ ಏನು ನಮಗೇನು ಗೊಂದಲ ಅನಿಸಿಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ. ಹೈಕಮಾಂಡ್ ಯಾವ ರೀತಿಯಲ್ಲಿ ಹೇಳುತ್ತೋ ಎಲ್ಲ 140 ಜನ ಏನು ಶಾಸಕರಿದ್ದೀವಿ ಅದೇ ರೀತಿಯಲ್ಲಿ ನಾವು ನಡ್ಕೊಂತೀವಿ. ಈಗ CM ಬದಲಾವಣೆ ಅಂದರೆ ರಾಜ್ಯ ಇಷ್ಟುವರೆಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ನೋಡಿದ್ದೇ ಹೊರತು ನಮಗೇನು ಯಾರು ನಮ್ಮ ಪಾರ್ಟಿ ಹೈಕಮಾಂಡಿಂದ ಆಗಿರ್ಬೋದು, ನಮ್ಮ ಲೀಡರ್ಸಿಂದ ಆಗಿರ್ಬೋದು ಎಂಥದೇ ಇನ್ಫಾರ್ಮೇಷನ್. ಈಗ ಹೊಸ ಸಂಪುಟ ರಚನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಈಗ ಹೊಸಬರಿಗೆ ಸ್ಥಾನ ಕೊಡಬೇಕು ಅಂತ ಹೋರಾಡ್ತಿದ್ದೀರಿ, ಅವಕಾಶ ಸಿಗ್ಬೋದು ಅನ್ಸುತ್ತೆ? ಇಲ್ಲಪ್ಪ, ನಮ್ಮ ಜಿಲ್ಲೆ ಕಡೆಯಿಂದ ನಾವು ನಾಗೇಂದ್ರಣ್ಣ ಕೇಳಿದ್ವಿ. ಇವತ್ತು ಕೂಡ ನಮ್ಮ ಜಿಲ್ಲೆ ಶಾಸಕರೆಲ್ಲರೂ ಜಿಲ್ಲೆ ವಿಚಾರ ಅಂತ ಜಿಲ್ಲೆ ಕೊಟ್ಟದಲ್ಲಿ ಹೇಳಿ, ಆದರೆ ಹೊಸಬರಿಗೆ ಕೊಡಬೇಕು ಅಂತ ಒಂದು ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೊಡಬೇಕಂತ ನೀವು? ಇಲ್ಲ, ನಾವು ಹೊಸಬರಂದರೆ ಇನ್ನು ಬೇರೆ ಬೇರೆಯವರು ಭಾಳಷ್ಟು ಜನ, ಮಂಡ್ಯ ರವಿಯವರಿದ್ದಾರೆ, ಶರತ್ ಬಚ್ಚೇಗೌಡರಿದ್ದಾರೆ, ನಯನ ಮೋಟಮ್ಮ ಅವರಿದ್ದಾರೆ, ಅವ್ರಿಗೆಲ್ಲ ಕೊಡಲಿ ಅಂತೇಳಿ ನಮ್ಮದು ಒತ್ತಾಯ ಇತ್ತು. ಬೇರೆ CM ಅನ್ನೋದು ನನಗಿನ್ನ ಗೊತ್ತಾಗಲಿಲ್ಲ, ಅದ್ರ ಬಗ್ಗೆ ವಿಚಾರನೂ ಗೊತ್ತಿಲ್ಲ. ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದು, ಮಾಧ್ಯಮದಲ್ಲಿ ಏನು ಬಂದಿದ್ದೆ ಅಷ್ಟೇ ಇನ್ಫಾರ್ಮೇಷನ್ ನನಗಿರೋದು. ಸರ್, ತಾವು ಶಾಸಕರು ಸರ್, ನಮಗೆ ಇದುವರೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿ? ನನಗೆ ಮಾಹಿತಿನೇ ಇಲ್ಲ. ನಾನು ನಿಮ್ಮ ಟಿ ವಿಯಲ್ಲಿ ಬೆಳಿಗ್ಗೆ ನಿಮ್ಮ ಟಿ ವಿಯಲ್ಲಿ ನೋಡಿದ್ದೆ ಹೊರತು ನನಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಈಗ ಚರ್ಚೆ ಆಗ್ತದೆ ಸರ್, ಆಯಿತು ತೆರೆ ಬೀಳುತ್ತೆ, ಆಯಿತು ಒಂದು ಫೈನಲ್ ಆಗುತ್ತೆ ಅಂತ ಸುದ್ದಿ ಜಾಸ್ತಿ ಇಲ್ಲ, ಮಾಧ್ಯಮದಲ್ಲಿ ಬಂದಿದ್ದೆಲ್ಲ ನಿಜ ಆಗುತ್ತೆ ಅಂತೇಳಿ ಎಲ್ಲಿ ಇಲ್ಲ. ಯಾಕಂದರೆ ನಿಮಗೂ ಇಂಟೆಲಿಜೆನ್ಸ್ ಇರುತ್ತೆ ಅಲ್ಲಿ ಡೆಲ್ಲಿ ಲೆವೆಲಲ್ಲಿ. ಒಂದು ರಾಜಕಾರಣದಲ್ಲಿ ಏನಾಗುತ್ತೆ ಏನನ್ನೋದು ಎಲ್ಲ ಹೈಕಮಾಂಡು ನಿರ್ಧಾರದ ಮೇಲೆ ನಡೆಯುತ್ತೆ. ಮಾಧ್ಯಮದ ಇಂಟೆಲಿಜೆನ್ಸ್ಗಿಂತ ಶಾಸಕರ ಇಂಟೆಲಿಜೆನ್ಸ್ ಜೋರು ಇರುತ್ತೆ. ಶಾಸಕರಿಗೆ ಗೊತ್ತಿಲ್ಲ ಹೆಂಗಿರುತ್ತೆ? ಇಲ್ಲ, ನಿಮ್ಮದೇ ಆದ ಒಂದು ಸೋರ್ಸ್ ಇರುತ್ತಲ್ಲ ಸರ್? ಆ ಥರ ಏನಿಲ್ಲ. ನನಗೇನು ಫಸ್ಟ್ ಟೈಮರ್ ಆಗಿ ನನಗೂ ಡೆಲ್ಲಿಯಲ್ಲಿ ಅಷ್ಟು ನೆಟ್ವರ್ಕು ಇಲ್ಲ. ಸರ್, ಈಗ CM ಬದಲಾವಣೆ ಆದರೆ? ಇಲ್ಲ, ಬದಲಾವಣೆ ಅನ್ನೋದು ನನಗೇನು ಗೊತ್ತಿಲ್ಲ. ಈಗ ಹೈಕಮಾಂಡ್ ಏನು ಹೇಳಿದ್ರು ನಾವು ಸ್ವಾಗತ ಮಾಡ್ತೀವಿ. ಹೈಕಮಾಂಡ್ ಡಿಸಿಷನ್ ಫೈನಲ್ಲು. ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ, ನಮ್ಮ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಸಾಹೇಬರು, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಅವ್ರು ಏನು ಡಿಸೈಡ್ ಮಾಡ್ತಾರೋ ಅದಕ್ಕೆಲ್ಲ ಫೈನಲ್. ಸರ್, ಇನ್ ಕೇಸ್ DCM ಆದರೆ, DK ಶಿವಕುಮಾರ್ CM ಆದರೆ ಯಾವ ರೀತಿ ವ್ಯತ್ಯಾಸ ಆಗ್ಬೋದು ಹಿಂದಿನ ಆಡಳಿತ? ಇಲ್ಲ, ನಾನು ಹೈಪೋಥೆಟಿಕಲ್ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡೋಕ್ಕಾಗಲ್ಲ. ಯಾಕಂದರೆ ಅವರು CM ಆದರೆ ಹೆಂಗಿರುತ್ತೆ, ಇವರು CM ಆದರೆ ಹೆಂಗಿರುತ್ತೆ, ನಾಳೆ ಬೆಳಿಗ್ಗೆ ಆನ್ ಫೀಲ್ಡ್ ಯಾರು CM ಆದಾಗ ಏನಾಗುತ್ತೆ ಅನ್ನೋದು ನಮಗೆ ಆವಾಗ ವಾಸ್ತವಾಂಶಗಳು ಗೊತ್ತಾಗಿರುತ್ತೆ, ಇವಾಗ ಗೊತ್ತಾಗಲ್ಲ. ಹೈಪೋಥೆಟಿಕಲ್ ಕ್ವಶನ್ಸ್ಗೆಲ್ಲ ಆನ್ಸರ್ ನಿಮಗೆ ಆಯ್ಕೆ ಅಂದರೆ CLP ಸಭೆಯಲ್ಲಿ ಕೇಳಿದಾಗ ನೀವು ಯಾರು ಹೇಳ್ಬೋದು? ನಾನು ಹೈಕಮಾಂಡ್ ಯಾರ ಹೆಸರು ಹೇಳುತ್ತೋ ಹೈಕಮಾಂಡ್ ಪರವಾಗಿರ್ತೀನಿ ಅಂತ ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.